ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗುಡ್ ಮಾರ್ನಿಂಗ್ ಹೇಳ್ತಾ ಇದು ಇವತ್ತಿನ ಬೆಳಗಿನ ವಿಡಿಯೋ, ಆದರೆ ಸಾಯಂಕಾಲ ಹಾಕ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಏನು ಮಾಡಿದ್ದೆ ತಿಂಡಿಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಡಿಫ್ರೆಂಟಾಗಿ ನಾನು ಮಂಡಾಳು ಒಗ್ಗರಣೆ ಅಂತೀವಿ ನಮ್ಮ ಕಡೆ, ಮತ್ತು ಪುರಿ ಉಸ್ಲಿ ಅಂತಲೂ ಅಂತಾರೆ, ಹಾಗೆಯೇ ಸೂಸ್ಲಾ ಅಂತಾರೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ನಮ್ಮ ಕಡೆ ಎಲ್ಲ ನಾವು ಮಂಡಾಳು ಒಗ್ಗರಣೆ ಅಂತೀವಿ. ಹೇಗೆ ಮಾಡೋದು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಅದನ್ನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಮಜ್ಜಿಗೆ ಪೊಳ್ದೆ ಅದರ ರೆಸಿಪಿನೂ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಇವತ್ತು ಯಾಕೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಸರಿ, ತುಂಬ ದಿನ ಆಗಿತ್ತು ಈ ರೆಸಿಪಿನೂ ತೋರಿಸಿರಲಿಲ್ಲ. ಹಾಗೆಯೇ ಒಂದು ಡಿಫ್ರೆಂಟಾಗಿ ವ್ಲಾಗ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಬೆಳಗ್ಗೆ ಶೂಟ್ ಮಾಡಿದೆ. ನೋಡಿರಿ, ನಾನು ಪೂರಿ ಎಲ್ಲನೂ ನೀಟಾಗಿ ನೀರಲ್ಲಿ ನೆನೆಸ್ತಾ ಇದ್ದೀನಿ. ಒಂದು 5ರಿಂದ 10 ನಿಮಿಷ ಹೀಗೆ ನೆನೆಸ್ಬಿಟ್ರೆ ತುಂಬ ಚೆನ್ನಾಗಿ ಮಂಡಾಳೆಲ್ಲನೂ ನೀಟಾಗಿ ಮೆತ್ತಗೆ ನೆಂದ್ಕೊಳ್ಳುತ್ತೆ. ಈ ರೀತಿ ಹಿಂಡಿ ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಈ ರೆಸಿಪಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ಬಳ್ಳಾರಿ, ಹೊಸಪೇಟೆ ಈ ಕಡೆ ಎಲ್ಲನೂ ಆಲ್ಮೋಸ್ಟ್ ಎಲ್ಲರಿಗೂ ಈ ಒಂದು ತಿಂಡಿ ಇಷ್ಟ ಆಗುತ್ತೆ. ನಮ್ಮನೆಯಲ್ಲಂತೂ ತುಂಬ ಇಷ್ಟಪಡ್ತಾರೆ. ನೋಡಿರಿ, ಎಲ್ಲನೂ ಮಂಡಾಳನ್ನ ಈ ರೀತಿ ನೆನೆಸ್ಕೊಂಡು ಒಂದು ತಟ್ಟೆಗೆ ತೆಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯ್ದನ್ನೆಲ್ಲ ಹೆಚ್ಕೊಂಡು ಬೇಡಂತೆ. ಸ್ವಲ್ಪ ಕರಿಬೇವಿನ ಸೊಪ್ಪು ತೊಳೆದು ಹಾಕ್ತಾಯಿದ್ದೀನಿ ನಾನು. ನೀವು ಈರುಳ್ಳಿ ಟೊಮೆಟೊ ತಿನ್ನೋರು ಈರುಳ್ಳಿ ಟೊಮೆಟೊನೂ ಸಹ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೋದು. ನಾವು ತಿನ್ನಲ್ಲ, ನಿಮಗೆ ಗೊತ್ತಿದೆ, ಅದಕ್ಕಾಗಿ ನಾನು ಹಾಕಲ್ಲ. ಮತ್ತು ಹಸಿಮೆಣಸಿನ್ಕಾಯಿನ ಹೆಚ್ಚಿನೂ ಹಾಕ್ಕೋಬೋದು. ಮಿಕ್ಸಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡಿನೂ ಸಹ ಹಾಕ್ಬೋದು, ಹೇಗಾದರೂ ಮಾಡ್ಬೋದು. ಖಾರ ಜಾಸ್ತಿ ಇಷ್ಟಪಡೋರು ಮಿಕ್ಸಿಗೆ ಹಾಕ್ಕೋಬೋದು. ನನಗೆ ಸಮಯ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಈ ರೀತಿಯಾಗಿ ತಿಂಡಿ ರೆಡಿ ಮಾಡಿದೆ ಇವತ್ತು ಬೆಳಗ್ಗೆ. ನೋಡಿರಿ, ಈ ರೀತಿ ನಾನು ಸೀಳ್ಬಿಟ್ಟು ಹಾಕ್ತಾಯಿದ್ದೀನಿ. ದಿನ ಬೆಳಗ್ಗೆ ಏನು ತಿಂಡಿ ಮಾಡಬೇಕಪ್ಪ ಅಂತ ತುಂಬ ಜನಕ್ಕೆ ತಲೆ ಕೆಟ್ಟು ಹೋಗ್ತಾ ಇರುತ್ತೆ. ಇನ್ನು ಮಕ್ಕಳ ಬಾಕ್ಸ್ಗಳಿಗಂತೂ ಮಾಡೋದು ಅದು ದೊಡ್ಡ ತಲೆನೋವು ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾನು ಸ್ವಲ್ಪ ಹಂತ ದಾಟಿ ಮುಂದೆ ಬಂದಿದ್ದೀನಿ. ಆದರೂ ಸಹ ಬೆಳಗ್ಗೆ ಸ್ವಲ್ಪ ತಿಂಡಿ ಆಗಬೇಕು. ಒಂದೊಂದು ದಿನ ಬೇಗನೆ ಹೋಗೋರು ಇರ್ತಾರೆ, ಅದಕ್ಕೋಸ್ಕರ. ನೋಡಿರಿ, ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಒಂದು 3 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಟೊಮೆಟೊ ಸಹ ಬಳಸ್ಬೋದು. ಮತ್ತು ನಿಮಗೆ ಇನ್ನೊಂದು ವೆರೈಟಿಯಲ್ಲೂ ತೋರಿಸಿದ್ದೀನಿ ನಾನು, ಹುಣಸೆ ಹಣ್ಣು ಹಾಕಿನೂ ಸಹ ಒಗ್ಗರಣೆಯನ್ನು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನಾನಿಲ್ಲಿ ಇವತ್ತು ಬೇರೆಯೇ ಮಾಡ್ತಾಯಿದ್ದೀನಿ, ಆದರೆ ಇದು ಮಾತ್ರ ಸಖತ್ ರುಚಿ ಇರುತ್ತೆ. ಟ್ರೈ ಮಾಡಿರಿ ನೀವು ಸಹ. ಈಗ ನೋಡಿರಿ, ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 2-3 ಚಮಚದಷ್ಟು. ಇದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದಿನ ಅವಲಕ್ಕಿ, ಒಂದಿನ ಚಪಾತಿ, ಮತ್ತು ಇನ್ನೊಂದು ದಿನ ಪೂರಿ, ದೋಸೆ, ಇಡ್ಲಿ, ಈ ಥರ ದಿನ ಒಂದು ತಿಂಡಿಗಳು ಆಗ್ತಾನೆ ಇರುತ್ತೆ ಎಲ್ಲರ ಮನೆಗಳಲ್ಲೂ. ಮತ್ತು ಆದರೂ ಸಹ ಒಂದೊಂದು ದಿನ ಬೋರ್ ಅನಿಸುತ್ತೆ, ಏನು ಮಾಡಬೇಕಪ್ಪ ಬೆಳಗ್ಗೆ ಎದ್ಬಿಟ್ಟು ಅಂತ. ಸ್ವಲ್ಪ ಕೆಲವೊಂದು ತಿಂಡಿಗಳನ್ನು ತೋರಿಸಿದ್ರೆ ನಿಮಗೂ ಸಹ ಈಸಿ ಆಗುತ್ತೆ. ಮಕ್ಕಳ ಲಂಚ್ ಬಾಕ್ಸಿಗೆ ಮಾಡಿ ಕಳಿಸ್ಬೋದು, ಇಷ್ಟಪಟ್ಟು ತಿಂತಾರೆ ಈ ಥರದ್ದಾದರೆ. ನೀವು ಇದ್ರ ಜೊತೆಗೆ ಬೇಕಾದರೆ ಬಜ್ಜಿಗಳು, ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಆಗಿರ್ಬೋದು, ಬೇರೆ ವೆರೈಟೀಸ್ ಬಜ್ಜಿಗಳನ್ನು ಮಾಡಿ ಸಹ ಕೊಡ್ಬೋದು. ಈಗ ನೋಡಿರಿ, ಒಗ್ಗರಣೆ ಆಯಿತು. ಹಸಿಮೆಣಸಿನ್ಕಾಯಿ ಹೆಚ್ಚಿರೋದು ಮತ್ತು ಕರಿಬೇವಿನ ಸೊಪ್ಪು ಎಲ್ಲನೂ ಒಗ್ಗರಣೆಗೆ ಹಾಕಿ ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ನೀವು ಈ ಹಂತದಲ್ಲಿ ಈರುಳ್ಳಿ ಟೊಮೆಟೊ ಸಹ ಹಾಕ್ಕೋಬೋದು. ನೋಡಿರಿ, ಈಗ ನಾವು ನೆನೆಸಿ ತೆಕ್ಕೊಂಡಿದ್ವಲ್ಲ ಪುರಿ ಎಲ್ಲನೂ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಡ್ರೈ ಅನ್ನಿಸ್ತು ಅಂದರೆ ಒಂದು ಸ್ವಲ್ಪ ನೀರು ಚುಮ್ಸ್ಕೋಬೋದು. ತುಂಬ ಮೆತ್ತಗೆ ತುಂಬ ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ನೀರು ಚುಮ್ಸ್ಬಿಟ್ಟು ಒಂದು 2-3 ನಿಮಿಷ ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿ ಅರಳ್ಕೊಂಡಂಗೆ ಆಗುತ್ತೆ. ಸ್ವಲ್ಪ ಮೆತ್ತಗೂ ಸಹ ಆಗುತ್ತೆ, ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಒಗ್ಗರಣೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡೋದು. ನೀವು ಹುಣಸೆ ಹಣ್ಣು ಹಾಕ್ತೀನಿ ಅಂದರೆ ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ತುಂಬ ರುಚಿಯಾಗಿರುತ್ತೆ. ಅದನ್ನು ಅಷ್ಟೇ ಒಗ್ಗರಣೆ ಮಾಡ್ತೀವಲ್ವ ಆ ಸಮಯದಲ್ಲಿ ಹಾಕಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ಇವತ್ತು ಯಾಕೋ ಗೊತ್ತಿಲ್ಲ, ಬೆಳಗ್ಗೆ ಈ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ ತಿಂಡಿಗೆ. ಸರಿ, ವಿಡಿಯೋ ಮಾಡೋಣ ಅಂತಲೂ ಅನ್ನಿಸ್ತು. ನನಗೆ ಯಾವಾಗಲೂ ಹೊಳೆಯೋದಿಲ್ಲ ವಿಡಿಯೋ ಮಾಡಬೇಕು ಅಂತ. ಬೆಳಗ್ಗೆ ಬೇಗ ಅರ್ಜೆಂಟಲ್ಲಿ ಇರ್ತೀವಲ್ವ, ಹಾಗಾಗಿ ಮಾಡಿಬಿಡ್ತೀನಿ. ಸಾಧ್ಯವಾದಷ್ಟು ಇನ್ಮೇಲೆ ಟ್ರೈ ಮಾಡ್ತೀನಿ ಸ್ನೇಹಿತರೆ, ರೆಗ್ಯುಲರಾಗಿ ಹಾಕೋದಕ್ಕೆ ವೀಡಿಯೋಸ್ನ. ಈಗ ನೋಡಿರಿ, ಕಾಯಿ ತುರಿ ಹಾಕಿದ್ದೀನಿ. ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಕಾಯಿ ತುರಿ ಹಾಕೋದು. ನಾನು ಯಾವಾಗಲೂ ಮಾಡಿದ್ರೆ ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ಮತ್ತು ಹುರ್ಗಡ್ಲೆ ಪುಡಿ, ಹಿಂದಿನ ವೀಡಿಯೋದಲ್ಲಿ ನಿಮ್ಗೆ ಹೇಳಿದೆ, ಪುಟಾಣಿ ಮತ್ತು ಒಣಕೊಬ್ಬರಿ ಪುಡಿ ಮಾಡಿ ಇಟ್ಟಿರ್ತೀನಿ ಅಂತ, ಅದನ್ನು ಹಾಕ್ತೀನಿ. ಇವತ್ತು
ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಈ ರೀತಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಟೇಸ್ಟ್ ಮಾತ್ರ ಈಗ ನೋಡಿರಿ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಇದೂ ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ, ತುಂಬ ರುಚಿಯಾಗಿರುತ್ತೆ. ಈ ಥರ ಮಾಡಿ ಟ್ರೈ ಮಾಡಿ ನೋಡಿರಿ ಸ್ನೇಹಿತರೆ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡ್ರಿ. ಮೊನ್ನೆ ಒಬ್ಬರು ನನಗೆ ಕಮೆಂಟ್ ಹಾಕಿದರು, ಪಲಾವ್ ಮಾಡಿದ್ವಿ ದ್ವಾದಶಿ ದಿನ, ತುಂಬ ಚೆನ್ನಾಗಾಗಿತ್ತು, ನೀವು ತೋರಿಸ್ಕೊಟ್ರಲ್ಲ ಅದೇ ಥರ ಮಾಡಿದ್ದೆ ಅಂತ ಹೇಳಿದರು. ತುಂಬ ಖುಷಿ ಆಯಿತು. ನಾನು ಮಾಡುವಂಥ ಅಡುಗೆಗಳನ್ನು ನೀವು ಸಹ ಟ್ರೈ ಮಾಡ್ತೀರಲ್ವ, ಅದಕ್ಕೋಸ್ಕರ. ಈಗ ನಿಮ್ಮ ಹತ್ರ ಮಾತಾಡ್ತಾ ಮಂಡಾಳ ಒಗ್ಗರಣೆ ಅಥವಾ ಪುರಿ ಉಸ್ಲಿ ಇನ್ನೇನಂತೀರಾ, ಸೂಸ್ಲ ಅಂತೀರಾ, ಏನಂತೀರಾ ನೋಡಿರಿ, ರೆಡಿ ಆಗಿದೆ. ಇದಕ್ಕೆ ಚಟ್ನಿ ಪುಡಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಸಹ ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ರೆಸಿಪಿಗೆ ಹೋಗ್ತಾ ಇದ್ದೀನಿ. ಇದು ಬೆಂಡೆಕಾಯಿಂದ ಮಜ್ಜಿಗೆ ಹುಳಿ ಮಾಡಿದೆ. ಅಂದರೆ ಇದು ಇವತ್ತಿನ ವಿಡಿಯೋ ಅಲ್ಲ, ಸ್ವಲ್ಪ ದಿನದ ಹಿಂದಿನ ವಿಡಿಯೋ. ಅದು ಹಾಕ್ಲಿಕ್ಕೆ ಆಗೇ ಇರಲಿಲ್ಲ ನನಗೆ, ವಿಡಿಯೋ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು. ಮತ್ತು ಇವತ್ತು ನೆನಪಾಯಿತು, ಸರಿ ಇದನ್ನು ಸಹ ಇದರೊಳಗೆ ಸೇರಿಸಿ ಹಾಕಿಬಿಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಹಾಕ್ತಾಯಿದ್ದೀನಿ. ನೋಡಿರಿ, ಬೆಂಡೆಕಾಯಿ ತುಂಬ ಚೆನ್ನಾಗಿತ್ತು, ಎಳೆದಿತ್ತು. ಹಾಗಾಗಿ ಬೆಂಡೆಕಾಯಿಂದನೂ ಸಹ ಮಜ್ಜಿಗೆ ಹುಳಿ ಮಾಡ್ಬೋದು. ಮಜ್ಜಿಗೆ ಪೊಳ್ದ ಅಂತೀವಲ್ವ, ಕುಂಬಳಕಾಯಿಂದ ಮಾಡ್ಬೋದು, ಪಡವಲಕಾಯಿಂದ ಮಾಡ್ಬೋದು. ತುಂಬ ರುಚಿ ಇರುತ್ತೆ. ಬೆಂಡೆಕಾಯಿಗಳನ್ನ ಈ ರೀತಿ ಉದ್ದುದ್ದನಾಗಿ ಹೆಚ್ಕೋಬೇಕು. ಹೆಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಗ ನಮಗೆ ಬೆಂಡೆಕಾಯಿ ಲೋಳೆ ಬಿಟ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಸಹ ರುಚಿ ಇರುತ್ತೆ. ನೋಡಿರಿ, ಈ ರೀತಿ ಎಣ್ಣೆ ಹಾಕಿ ಬಾಣಲಿಯಲ್ಲಿ ಹೀಗೆ ಫ್ರೈ ಮಾಡ್ಕೊಳ್ಳೋದು. ಈಗ ಇದಕ್ಕೆ ಮಸಾಲೆ ರುಬ್ಕೊಂಬಿಡೋಣ ಸ್ನೇಹಿತರೆ. ನಾನಿಲ್ಲಿ ಒಂದು ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ನೆನೆಸಿರುವಂಥ ಕಡಲೆಬೇಳೆ, ನಾನು ಬೆಳಗ್ಗೆನೇ ಕಡಲೆಬೇಳೆ ನೆನೆ ಹಾಕಿದ್ದೆ. ಒಂದು ಅರ್ಧ ಕಪ್ನಷ್ಟು ಕಡಲೆಬೇಳೆ ಅಂತ ಅಂದ್ಕೊಳ್ರಿ. ಕಡಲೆಬೇಳೆ ನೆನೆ ಹಾಕಲಿಕ್ಕೆ ಆಗಿಲ್ಲ, ನಾವು ಅರ್ಜೆಂಟ್ ಮಾಡ್ಕೋಬೇಕು, ಮಜ್ಜಿಗೆ ಹುಳಿ ತಿನ್ಬೇಕು ಅನಿಸ್ತಾ ಇದೆ ಅಂತಂದರೆ ಕಡಲೆ ಹಿಟ್ಟು ಸಹ ನೀವು ಬಳಸ್ಕೋಬೋದು. ಆದರೆ ಫ್ರೆಶ್ ಆಗಿ ಕಡಲೆಬೇಳೆ ನೆನೆ ಹಾಕಿ ಮಾಡಿದ್ರೇ ತುಂಬ ರುಚಿ ಇರುತ್ತೆ. ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ, 1 ಇಂಚಿನಷ್ಟು ಶುಂಠಿ, ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಸ್ವಲ್ಪ ಅರಿಶಿನ ಪುಡಿ, ಇದು ಕಲರ್ ಚೆನ್ನಾಗಿ ಬರುತ್ತೆ, ಮತ್ತು ಸ್ವಲ್ಪ ಹಸಿ ಇಂಗು. ಇದಿಷ್ಟನ್ನು ಹಾಕಿ ರುಬ್ಕೊಂಡು ನಾನು ಇದಕ್ಕೇ ಮೊಸರು ಹಾಕಿ ರುಬ್ಬಿಡ್ತೀನಿ. ಇಲ್ಲಾಂದರೆ ನೀವು ಮಜ್ಜಿಗೆ ಇತ್ತು ಅಂತಂದರೆ ಮಜ್ಜಿಗೆನೂ ಸಹ ಹಾಕೋಬೋದು, ಅಥವಾ ಮೊಸರನ್ನು ಕಡಿದ್ಬಿಟ್ಟು ಹಾಕ್ಬೋದು, ಹೇಗಾದರೂ ಮಾಡ್ಬೋದು. ನಾನು ಮಿಕ್ಸಿಗೆ ಹಾಕ್ಬಿಡ್ತೀನಿ, ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತ. ಈಗ ಬೆಂಡೆಕಾಯಿ ಸಹ ಚೆನ್ನಾಗಿ ಫ್ರೈ ಆಗಿದೆ, ಈ ರೀತಿಯಾಗಿ ಆಗಬೇಕು. ಇದಕ್ಕೆ ರುಬ್ಬಿರುವಂಥ ಕಡಲೆಬೇಳೆ ಎಲ್ಲನೂ ರುಬ್ಕೊಂಡ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕಿ ಇದನ್ನು ಕುದಿಸ್ಕೋಬೇಕು. ಯಾಕಂದರೆ ಕಡಲೆಬೇಳೆ ಹಾಕಿರ್ತೀವಲ್ವ, ಗಟ್ಟಿ ಬಂದುಬಿಡುತ್ತೆ ನಮಗೆ ಕುದೀತಾ. ಅದಕ್ಕೋಸ್ಕರ ಅದಕ್ಕೆ ಎಷ್ಟು ನೀರು ಹಿಡಿಯುತ್ತೋ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೇಕು. ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರು ಹುಳಿ ಇತ್ತು ಅಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿದ್ರೂ ಸಹ ಪರವಾಗಿಲ್ಲ, ಆದರೆ ಒಂದು ಸ್ವಲ್ಪ ಮೊಸರು ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಹುಳಿ ಇತ್ತು ಅಂದರೆ ತುಂಬ ರುಚಿ ಇರುತ್ತೆ ಮಜ್ಜಿಗೆ ಹುಳಿ. ಈಗ ನೋಡಿರಿ, ಒಳ್ಳೆ ಕಲರ್ ಬಂದಿದೆ, ಕಾಣಿಸ್ತಾ ಇದೆ ನಿಮಗೆ. ಅದು ಕುದೀತಾ ಕಲರ್ ಬಿಟ್ಕೊಳ್ಳುತ್ತೆ ಅರಿಶಿನ ಪುಡಿದು. ಹೀಗೆ ಚೆನ್ನಾಗಿ ಕುದಿಸ್ಕೋಬೇಕು. ಮಜ್ಜಿಗೆ ಹುಳಿನ ಮಾತ್ರ ಯಾವುದೇ ಕಾರಣಕ್ಕೂ ಉಕ್ಕಿಸ್ಬಾರ್ದು. ಅದು ಉಕ್ಕು ಬಂದುಬಿಡ್ತು ಅಂತಂದರೆ ಅದ್ರ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಹಾಗಾಗಿ ಕಲಿಸ್ತಾನೆ ಇರಬೇಕು. ಒಂದು ಸೌಟನ್ನು ಯಾವಾಗಲೂ ಅದರೊಳಗಡೆ ಇಟ್ಟಿರಬೇಕು, ಆವಾಗ ನಮಗೆ ಉಕ್ಕು ಬರೋದಿಲ್ಲ. ಉಕ್ಕು ಬಂದು ಚೆಲ್ಲಬಾರ್ದು ಮಜ್ಜಿಗೆ ಹುಳಿ. ನೋಡಿರಿ, ಈಗ ಆಲ್ಮೋಸ್ಟ್ ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಬಿಡೋಣ. ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು ಹಾಕ್ಕೊಂಡು ಕೊನೆಯದಾಗಿ ಒಗ್ಗರಣೆ ಕೊಡಬೇಕು. ಮಜ್ಜಿಗೆ ಹುಳಿಗಾಗಲಿ ಅಥವಾ ಹುಳಿಗಾಗಲಿ ಲಾಸ್ಟಿಗೆ ಒಗ್ಗರಣೆ ಕೊಟ್ಟರೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ತಿನ್ನೋವಾಗ ನಮಗೆ ಅದು ಫೀಲ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಮಜ್ಜಿಗೆ ಹುಳಿಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟೆ. ಆಮೇಲೆ ಈ ಕಡೆ ನೆಲ್ಲಿಕಾಯಿದು ಉಪ್ಪಿನಕಾಯಿತ್ತು, ಅದಕ್ಕೂ ಸಹ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಬಿಟ್ರೆ ಊಟಕ್ಕೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಮತ್ತು ಬೆಂಡೆಕಾಯ್ದು ಮಜ್ಜಿಗೆ ಹುಳಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಇಂತಹ ವಿಡಿಯೋಗಳಿಗೋಸ್ಕರ ಕಾಯ್ತಾ ಇರ್ರಿ, ಖಂಡಿತ ಹಾಕ್ತೀನಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ.